ಎಂಡಿ ಸಮೀರ್ ಮಾಡಿದ ಒಂದು ವಿಡಿಯೋ ಕರ್ನಾಟಕದ ಯೂಟ್ಯೂಬ್ ಸಾಮ್ರಾಜ್ಯಕ್ಕೆ ಬೆಂಕಿ ಇಟ್ಟಿತ್ತು. ಈಗ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. ಸೌಜನ್ಯಾಳ ಹತ್ಯೆಯ ಸಾಕ್ಷಿ ನಾಶ, ಆ ನಾಶಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಡಿಯೋ ಬಿಡುಗಡೆಗೊಂಡಿದೆ. ಸಮೀರ್ ಮಾಡಿದ್ದ ಒಂದು ವಿಡಿಯೋ ಕರ್ನಾಟಕದ ಯೂಟ್ಯೂಬ್ ಚರಿತ್ರೆಗೆ ಬೆಂಕಿ ಇಟ್ಟಿತ್ತು. ಕೇವಲ ಈಗ ಮಾಡಿರುವ ವಿಡಿಯೋ 1 ಗಂಟೆಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದುಕೊಂಡಿದೆ. ಸೌಜನ್ಯ ಕೇಸ್ನಲ್ಲಿ ಆದ ಸಾಕ್ಷಿ ನಾಶದ ಬಗ್ಗೆ ಇಂಚಿಂಚು ಮಾಹಿತಿ ಮತ್ತು ಸವಿಸ್ತಾರವಾದ ಸುಸ್ಪಷ್ಟವಾದ ದಾಖಲೆಯನ್ನ ಸ್ಕ್ರೀನ್ ಶೋ ಮಾಡ್ತಾ ಇದೆ ಎಂಡಿ ಸಮೀರನ ಯೂಟ್ಯೂಬ್ ಸ್ಕ್ರೀನು. ಸಾಕ್ಷಿ ನಾಶದ ಬಗ್ಗೆ ಸಂಪೂರ್ಣ ವಿವರಿಸಿದ್ದಾರೆ ಸಮೀರು. ಅಲ್ಲಿ ಇಲ್ಲಿ ಕೇಳಲ್ಪಟ್ಟ ವಿಷಯಗಳ ಬಗ್ಗೆ ಇರಲಿಲ್ಲ ಆ ವಿಡಿಯೋದಲ್ಲಿ. ಅವರು ಇವರು ಗುಸುಗುಸು ಮಾತನಾಡಿದ್ದು ಕೂಡ ಆ ವಿಡಿಯೋದಲ್ಲಿಲ್ಲ. ಆ ವಿಡಿಯೋದಲ್ಲಿ ಸಾಕ್ಷಿ ನಾಶದ ದಾಖಲೆಗಳನ್ನ ಧೈರ್ಯವಾಗಿ ತೋರಿಸ್ತಾ ಇದ್ದಾನೆ ಸಮೀರ್. ಸಾಕ್ಷಿ ನಾಶದ ಹೆಸರಿನಲ್ಲಿ ಸಮೀರ್ ವಿಡಿಯೋ, ಆ ವಿಡಿಯೋದಲ್ಲಿ ಏನೇನಿದೆ? ಸಾಕ್ಷಿ ನಾಶ ಕೇವಲ 1 ಗಂಟೆಯಲ್ಲಿ 1.5 ಲಕ್ಷಕ್ಕೂ ಅಧಿಕ ವ್ಯೂಸ್ಗಳಾಗ್ತಾ ಇದೆ. 1 ಗಂಟೆ ಸಂಪೂರ್ಣವಾಗಿ ಆಗಲಿಲ್ಲ, 52 ನಿಮಿಷಗಳ ಒಳಗಾಗಿ 1.5 ಲಕ್ಷ 1.5 ಲಕ್ಷ ವ್ಯೂಸ್ಗಳು ಧರ್ಮಸ್ಥಳ ವಿಲೇಜ್ ಹಾರರ್ ಪಾರ್ಟ್ 2 ಹೆಸರಲ್ಲಿ ರಿಲೀಸ್ ಮಾಡಿದ್ದಾನೆ ಸಮೀರ್. ಸೌಜನ್ಯಗೆ ನ್ಯಾಯ ಕೇಳಿ ಮಾಡಿದ್ದ ವಿಡಿಯೋ. ಪಾರ್ಟ್ 1 ವಿಡಿಯೋ ಮಾಡಿದೆ. ಅವತ್ತಿನ ರಾತ್ರಿ ಪೊಲೀಸರು ನಮ್ಮ ಬಾಗಿಲು ತಟ್ಟಿದ್ರು, ಮನೆ ಬಾಗಿಲು. ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು. ನಾನು ಉಪವಾಸದ ವೃತದಲ್ಲಿದ್ದೆ. ಆದರೂ ಕೂಡ ಪೊಲೀಸರು ಮನೆ ಬಾಗಿಲಿಗೆ ಬಂದಿದ್ರು. ನನ್ನ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ರು. ನನಗೊಂದಷ್ಟು ಬೆದರಿಕೆ ಕಾಲ್ಗಳು ಬಂತು. ನಾನು ವಿಚಲಿತನಾಗಲಿಲ್ಲ, ನಾನು ವಿಮುಖನಾಗಲಿಲ್ಲ. ಅಯ್ಯೋ ದೇವ್ರೆ, ನಾನು ಮಾಡಿರುವ ಒಂದು ವಿಡಿಯೋಗೆ ಇಷ್ಟು ಕಾಲ್ಗಳು ಬರಬೇಕಾ? ನಾನು ಮಾಡಿರುವ ಒಂದು ವಿಡಿಯೋಗೆ ಪೊಲೀಸರ ನೋಟಿಸ್ ಬರಬೇಕಾ? ನಾನು ಮಾಡಿರುವ ವಿಡಿಯೋಗೆ ನನಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಬೇಕಾ? ಯಪ್ಪ ದೇವರೇ, ಇದರಲ್ಲೇನೋ ಇದೆ ಅಂತ ಹೇಳಿ ನಾನು ಒಂದಷ್ಟು ಆಳವಾದ ಅಧ್ಯಯನವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ನನಗೆ ಸಿಕ್ಕಿದ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ರಿವೀಲ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ವಿಡಿಯೋವನ್ನು ಪ್ರಾರಂಭ ಮಾಡಿದ್ದಾರೆ ಎಂಡಿ ಸಮೀರ್, ಅರ್ಥಾತ್ ಮೊಹಮ್ಮದ್ ಸಮೀರ್. ಸೌಜನ್ಯ ಕೇಸ್ನಲ್ಲಿ ಆದ ಸಾಕ್ಷಿ ನಾಶದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಸಮೀರ್. ಹಾಗಾದ್ರೆ ಪಾರ್ಟ್ 2 ಅಲ್ಲೇನಿದೆ? ಸೌಜನ್ಯ ಕೇಸ್ನಲ್ಲಿ ಸಾಕ್ಷಿ ನಾಶ ಆಗಿದ್ದು ಹೇಗೆ? ಕಿರಿಚಾಡ್ಕಂಡು ಯಾಕಯ್ಯ ಹೇಳ್ತೀಯ ಅಂತ ಕಾಮೆಂಟ್ ಹಾಕಬಹುದು. ಕಿರಿಚಾಡ್ಕಂಡು ಹೇಳಲೇಬೇಕಾದಂತಹ ಕಂಟೆಂಟ್ ಇದು. ಸೌಜನ್ಯಾಳನ್ನ ಬೇರೆಡೆ ಕೊಂದು ತಂದು ಎಸೆದ್ರ ನೋಡಿ. ಸೌಜನ್ಯಾಳ ಮೃತದೇಹ ಸಿಕ್ಕಿತ್ತಲ್ಲ ಜಾಗ, ಆ ಜಾಗದಲ್ಲಿ ಸೌಜನ್ಯಾಳ ಮೃತದೇಹ ಇತ್ತು. ಪಕ್ಕದಲ್ಲೇ ಸೌಜನ್ಯ ಭುಜದ ಮೇಲೆ ಹಾಕಿಕೊಂಡ ಬ್ಯಾಗು ಕೂಡ ಪತ್ತೆಯಾಗಿತ್ತು. ಬ್ಯಾಗ್ ಒಳಗೆ ಸೌಜನ್ಯಾಳ ಪುಸ್ತಕಗಳು ಕೂಡ ಇತ್ತು. ಸೌಜನ್ಯ ಕೊಲೆಯಾದ ದಿನ ಮಳೆ ಬಂದಿದ್ದೇ ಆದಲ್ಲಿ, ಸೌಜನ್ಯಾಳನ್ನ ರೇಪ್ ಮಾಡಿದ ದಿನ ಮಳೆ ಬಂದಿತ್ತೇ ಆದಲ್ಲಿ, ಅವತ್ತಿನ ದಿನ ಆಕೆಯ ಮೃತದೇಹ ಒದ್ದೆಯಾಗಿರ್ಬೇಕಿತ್ತು. ಆಕೆಯ ಬ್ಯಾಗು ನೆಂದಿರಬೇಕಿತ್ತು. ಆಕೆಯ ಬ್ಯಾಗ್ನೊಳಗಿರ್ತಕ್ಕಂತಹ ಪುಸ್ತಕದ ಪೇಪರ್ ಇದೆಯಲ್ಲ, ಅದು ಒದ್ದೆಯಾಗಿ ಹರಿದಿರಬೇಕಿತ್ತು. ಆದರೆ ಸೌಜನ್ಯಾಳ ಹಸಿ ಮಾಂಸ, ಸೌಜನ್ಯಾಳ ಹಸಿ ದೇಹ ನೀರಿನಲ್ಲಿ ಒದ್ದೆಯಾಗಿರಲಿಲ್ಲ. ಆಕೆಯ ಬ್ಯಾಗ್ ನೆಂದಿರಲಿಲ್ಲ. ಆಕೆಯ ಬ್ಯಾಗ್ನೊಳಗಿದ್ದಂತಹ ಪುಸ್ತಕವೂ ಕೂಡ ಒದ್ದೆಯಾಗಿರಲಿಲ್ಲ. ಮತ್ತೆ ಹೆಂಗೆ? ಅದರ ಅರ್ಥ ಸೌಜನ್ಯಾಳನ್ನ ಕಾಮುಕರು ಎಳೆದು ಬೇರೆಡೆ ಕೊಂಡು ಹೋಗಿದ್ರು. ಅಲ್ಲಿ ತಮ್ಮ ಆಸೆಗಳನ್ನು ತೀರಿಸಿ ಆಕೆಯ ಗಂಟ್ಲನ್ನ ಅದುಮಿ, ಆಕೆಯ ಎದೆಯ ಭಾಗವನ್ನ ಕಚ್ಚಿ, ಆಕೆಯ ಇಡೀ ದೇಹವನ್ನ ತಿಂದು ತೇಗಿ ಆಕೆಯನ್ನ ಈ ಜಾಗಕ್ಕೆ ತಂದು ಎಸೆದಿದ್ರು ಆ ದುರುಳರು, ಆ ಹಂತಕರು, ಆ ಕಾಮಾಂಧರು, ಆ ರೇಪಿಸ್ಟರು, ಆ ಅತ್ಯಾಚಾರಿಗಳು. ಇದನ್ನ ಸಾಬೀತುಪಡಿಸ್ತಾ ಇದೆ ಸಮೀರ್ನ ಮತ್ತೊಂದು ವಿಡಿಯೋ. ನಮಗೆ ಸಮೀರು ದೂರದ ನೆಂಟನೂ ಅಲ್ಲ, ನಮಗೆ ಸಮೀರು ಸಮರ್ಥನೆ ಮಾಡಿಕೊಳ್ಳಬಹುದಾದ ಅತ್ಯಾಪ್ತನೂ ಅಲ್ಲ. ಯಾಕೆ ನಾವು ಈ ಸುದ್ದಿಯನ್ನ ಪಿಕ್ ಮಾಡಿದ್ದೀವಿ ಅಂದ್ರೆ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಾಳನ್ನ ಕೊಂದು ತೇಗಿದವರು ಯಾರು ಅನ್ನೋದು ಇಡೀ ಸಮಾಜದ ಮುಂದೆ ಬೆತ್ತಲಾಗಬೇಕು. 13 ವರ್ಷ ಕಳೆದರು. ಸೌಜನ್ಯಾಳನ್ನ ಹೆತ್ತ ಗರ್ಭ
ಸೌಜನ್ಯಾಳನ್ನ ಹೆತ್ತಿರೋ ಗರ್ಭ ಇದೆಯಲ್ಲ, ಕುಸುಮ ಅನ್ನುವಂತಹ ತಾಯಿಯ ಗರ್ಭ, ಆ ಗರ್ಭಕ್ಕೆ ಸಾಂತ್ವನ ಕೊಡೋ ಪ್ರಯತ್ನ ನಮ್ದು. ಬೆದರಿಕೆ ಕರೆಗಳನ್ನ ಮಾಡ್ತೀರಿ, ಹೆಂಗಯ್ಯ ಸುದ್ದಿ ತಗೊಂಡಿದ್ದೀರಿ ಅಂತ ಕೇಳ್ತೀರಾ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟವರು ತಗತೀವಿ. ದಿನಕ್ಕೆ 40 ಸಾರಿ ಕೂಗಿ ಕೂಗಿ ಹೇಳ್ತೀವಿ, ಸೌಜನ್ಯಾಳಿಗೆ ನ್ಯಾಯ ಕೊಡ್ರಯ್ಯ ಅಂತ ಕೂಗಿ ಕೂಗಿ ಹೇಳ್ತೀವಿ. ನಮ್ಮನ್ನ ಟ್ರಿಗರ್ ಮಾಡಿದಷ್ಟು ಸುದ್ದಿಯನ್ನ ಭಿತ್ತರ ಮಾಡ್ತೀವಿ. ಸಾಧ್ಯವಾದ್ರೆ ತಡೀರಿ ನೋಡೋಣ. ಹಲವು ದಾಖಲೆಗಳನ್ನು ಪ್ರದರ್ಶನ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. MD ಸಮೀರ್ ಸಾಕ್ಷಿ ನಾಶ ಅನ್ನೋ ಟೈಟಲ್ ಕೊಟ್ಟು ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಮತ್ತಷ್ಟು ವೈರಲ್ ಆಗ್ತಿದೆ ವಿಲೇಜ್ ಹಾರರ್ ಪಾರ್ಟ್ 2. ಜೊತೆಗೆ ಬ್ಯಾಗ್ ನೆಂದಿರಲಿಲ್ಲ, ಮೃತದೇಹ ನೆಂದಿರಲಿಲ್ಲ, ಪುಸ್ತಕ ನೆಂದಿರಲಿಲ್ಲ. ಆದರೆ ದಾಖಲೆಯಲ್ಲಿ ಮಳೆ ಬಂದಿತ್ತು, ಪುಸ್ತಕ ನೆಂದಿತ್ತು ಎಂದು ಉಲ್ಲೇಖ ಮಾಡಲಾಗಿದೆ. ಅದು ಹೆಂಗೆ ಅಂತ ಕೇಳ್ತವನು MD ಸಮೀರು. ಉತ್ತರ ಕೊಡೋರು ಬಂದು ಉತ್ತರ ಕೊಟ್ಟು ಬಿಡಿ. ಅದಾದ ನಂತರ ಪೊಲೀಸರ ತನಿಖೆಯಾಯಿತು. ಸೌಜನ್ಯಾಳ ಮೃತದೇಹವನ್ನು ಪ್ರಾಥಮಿಕವಾಗಿ ಈ ಖಾಕಿ ಪೊಲೀಸರು ಹೊತ್ಕೊಂಡು ಹೋದ್ರು. ಒಂದಷ್ಟು ತನಿಖೆಗಳಾಯಿತು. ಆಕೆಯ ಒಳ ಉಡುಪನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ಕಮೆಂಟ್ ಹಾಕಿ ಏನೇನೋ ಓದ್ರೋದಲ್ಲ, ಕಾಲ್ ಮಾಡಿ ಏನೇನೋ ಕೇಳೋದಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪೊಲೀಸರು ಸೌಜನ್ಯಾಳ ಮನೆಗೆ ಹೋದ್ರು. ಸೌಜನ್ಯಾಳ ಒಳ ಉಡುಪನ್ನ ಸಂಗ್ರಹಿಸಿದ್ರಂತೆ ಪೊಲೀಸರು. ಇದು ನಾನು ಹೇಳ್ತಾ ಇರೋದಲ್ಲ, ಫ್ರೀಡಮ್ ಟಿವಿಯ ನಿರ್ಧಾರದ ಸಾಲುಗಳಲ್ಲ. MD ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳಿಕೊಂಡಿರುವಂತಹದ್ದು. ಪೊಲೀಸರು ಕುಸುಮಾರ ಬಳಿ ಆಕೆಯ ಒಳ ಉಡುಪನ್ನ ತೆಗೆದುಕೊಂಡಿದ್ರು. ಕೊಡುವಾಗ ಕುಸುಮ ಅದಕ್ಕೊಂದು ಮಾರ್ಕ್ ಮಾಡಿದ್ರು. ಮಾರ್ಕ್ ಹೆಂಗೆ ಅಂತ ಹೇಳಿದ್ರೆ ಪೊಲೀಸರನ್ನ ನಂಬೋದಕ್ಕಾಗಲ್ಲ. ನಾವೇನನ್ನೋ ಕೊಟ್ಟಿರ್ತೀವಿ, ಅವರು ಇನ್ನೇನೋ ಉಲ್ಲೇಖ ಅಥವಾ ಇನ್ನೇನೋ ವ್ಯಾಖ್ಯಾನಿಸ್ತಾರೆ. ಹಾಗಾಗಿ ಅವರು ಹೊಲಿಗೆ ಹಾಕಿ ಕೊಟ್ಟಿದ್ರಂತೆ, ಬಿಳಿ ದಾರದಲ್ಲಿ ಹೊಲಿಗೆ ಹಾಕಿ ಕೊಟ್ಟಿದ್ರಂತೆ. ಸೌಜನ್ಯ ಕೊಲೆಯಾಗಿ ರೇಪಾಗಿ ಸಾವನ್ನಪ್ಪಿದ್ರು. ಆ ಸಂದರ್ಭ ಅದಾದ ನಂತರ ಕುಸುಮಾರ ಬಳಿ ಈ ಒಳ ಉಡುಪನ್ನು ಸಂಗ್ರಹ ಮಾಡಿದ್ಯಾಕೆ? ಅದಾದ ನಂತರ ಸತ್ತೋಗ್ಲಿ ಬಿಡಿ, ಒಳ ಉಡುಪು ಕೊಟ್ಟರು ಹೋಗಲಿ. ಆದರೆ ತನಿಖೆಯಲ್ಲಿ ಒಳ ಉಡುಪು ದೊರೆತಿತ್ತು ಅಂತ ಬರ್ದಿದ್ದು ಹೆಂಗೆ? ಮನೆಯಲ್ಲಿದ್ದ ತಾಯಿ ಕೊಟ್ಟ ಒಳ ಉಡುಪು ಇನ್ವೆಸ್ಟಿಗೇಷನ್ನಲ್ಲಿ ಮೃತದೇಹದ ಪಕ್ಕವೇ ಸಿಕ್ಕಿತ್ತು ಒಳ ಉಡುಪು ಅಂತ ಹೆಂಗೆ ಉಲ್ಲೇಖ ಆಯಿತು ಅಂತ ಕೇಳ್ತಿದ್ದಾನೆ MD ಸಮೀರು. ಉತ್ತರ ಕೊಡೋದಕ್ಕೆ ಸಾಧ್ಯ ಇರೋರು ಉತ್ತರ ಕೊಟ್ಟು ಬಿಡಿ. ಉತ್ತರ ಕೊಟ್ಟು ಬಿಡಿ. ಎಸ್, ಇದು ಸಮೀರ್, MD ಸಮೀರ್ನ ಮತ್ತೊಂದು ವಿಡಿಯೋ ಮತ್ತೊಂದು ಸಂಚಲನಕ್ಕೆ, ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಒಂದೇ ಒಂದು ವಿಡಿಯೋ, ರಾತ್ರಿ ಮಲಗಿ ಬೆಳಗ್ಗೆ ಸುಪ್ರಭಾತದಲ್ಲಿ ಎದ್ದು ನೋಡುವಾಗ MD ಸಮೀರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಚರ್ಚೆಗೆ ಗುರಿಯಾದ. ಅದೆಲ್ಲೋ ಧರ್ಮಸ್ಥಳ, ಅದೆಲ್ಲೋ ಪಾಂಗಳ, ಇನ್ನೆಲ್ಲೋ ಸಮೀರು. ಅಲ್ಲಿ ನಡೆದ ಕಾರ್ಗತ್ತಲ ಕರಾಳ ರಾತ್ರಿಯ ಕ್ರೂರ ಅಟ್ಟಹಾಸವನ್ನ ಎಳೆಯಾಗಿ ಬಿಡಿಸಿಟ್ಟ. ಇದು ಹಿಂಗೆ ಆಯಿತು ಅಂದ. ಕೊಲೆಯಾದ ನಂತರ ಸಾಕಷ್ಟು ಸಾಕ್ಷಿಗಳು ಜೀವಂತವಾಗಿದ್ದವು. ಆ ಜೀವಂತವಾಗಿದ್ದ ಸಾಕ್ಷಿಗಳು ನಾನಾ ರೂಪದಲ್ಲಿ ಸಾವನ್ನಪ್ಪಿದ್ರು. ಹೆಂಗೆ ಜೀವಂತ ವಿಟ್ನೆಸ್ಗಳು ಸಾವನ್ನಪ್ಪಿದ್ರು. ಅದು ಅಪಘಾತ ರೂಪದಲ್ಲಿ ಕೊಲೆಯಾದ್ರು, ನಾನಾ ತರಹದಲ್ಲಿ ಕೊಲೆಯಾದ್ರು, ಬೇರೆ ಬೇರೆ ರೀತಿಯಲ್ಲಿ ಸಾವನ್ನಪ್ಪಿದ್ರು ಅಂತ ಬಿಡಿಯಾಗಿ ಬಿಡಿಸಿಟ್ಟಿದ್ದಾನೆ. ಕೆಲಸ ಇದ್ದವರು, ಕೆಲಸ ಇಲ್ಲದೆ ಇರುವವರು, ಸುಮ್ಮನೆ ಕೂತಿದ್ದವರು, ಸುಮ್ಮನೆ ಕೂರದೆ ಬ್ಯುಸಿ ಇರುವವರು ಒಮ್ಮೆ MD ಸಮೀರನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆ ವಿಡಿಯೋ ನೋಡಿ. ಇದರರ್ಥ MD ಸಮೀರನ ಯೂಟ್ಯೂಬ್ ಚಾನಲನ್ನು ಪ್ರಮೋಷನ್ ಮಾಡುವಂತಹ ಪ್ರಯತ್ನ ಫ್ರೀಡಮ್ ಟಿವಿಯದ್ದಲ್ವೇ ಅಲ್ಲ. ನಮ್ಮ ಪ್ರಯತ್ನ ಅಥವಾ ನಮ್ಮ ಧಾವಂತ ಅಥವಾ ನಮ್ಮ ತಾತ್ಪರ್ಯ ಇರೋದು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ. ಕಾರಣ ಇಷ್ಟೇ, ಸೌಜನ್ಯಾಳನ್ನು ಅತ್ಯಂತ ಬರ್ಬರವಾಗಿ ಭಯಂಕರವಾಗಿ ಕೊಲ್ಲಲಾಗಿದೆ. ಕೊಂದವರು ಮನುಷ್ಯರು ಅನ್ನೋದು ಖಾತ್ರಿಯಾಗಿದೆ.
ಆರೋಪಿತ ಸ್ಥಾನದಲ್ಲಿದ್ದಂತಹ ಸಂತೋಷ್ ರಾವನ್ನ ಘನ ನ್ಯಾಯಾಲಯವು ನಿರ್ದೋಷಿ ಅಂತೇಳಿ ಪ್ರಕರಣ ಖುಲಾಸೆಯಾಗಿದೆ. ಆತ ಹೊರಬಂದಿದ್ದಾನೆ. ಸಾಮಾನ್ಯ ಮನುಷ್ಯರು ಜೀವನ ಮಾಡೋ ರೀತಿಯಲ್ಲಿ ಪಾಪ ಅವನಿಗೆ ಜೀವನ ಮಾಡೋದಕ್ಕಾಗ್ತಾ ಇಲ್ಲ. ಸಮಾಜ ಆತನ ಮುಖ ನೋಡಿ ಕ್ಯಾಕ್ರಿಸಿ ಮುಖ ಕುಗಿತಾ ಇದ್ದಾರೆ. ಸೌಜನ್ಯಾಳನ್ನ ಕೆಡಿಸಿ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದಿದ್ದ ಅಂಥೇಳಿ ಆತನನ್ನು ನೋಡಿದ ಸಮಾಜ ಬೇರೆ ಬೇರೆ ಅರ್ಥದಲ್ಲಿ ಅನುಮಾನದಲ್ಲಿ ನೋಡ್ತಾ ಇದೆ. 6 ವರ್ಷಗಳ ಕಾಲ ಕತ್ತಲ ರಾತ್ರಿಯಲ್ಲಿ ಕಾರಾಗೃಹದ ಸೆಲ್ಲಿನೊಳಗೆ ಜೀವನ ಸಾಗಿಸಿ ನಿರ್ದೋಷಿ ಅಂತ ಹೊರಬಂದಿರತಕ್ಕಂತಹ ಸಂತೋಷ್ ರಾವ್ ಆತನ ಜೀವನವು ನರಕವಾಗಿದೆ. ಹಾಗಾದರೆ ಯಾರು ಈ ಪ್ರಕರಣದ ಮುಖ್ಯ ಆರೋಪಿಗಳು? ಯಾಕೆ ಈ ತರಹದ ಸಾಕ್ಷಿಗಳನ್ನು ತಿರುಚಲಾಯಿತು? ಮಳೆ ಬಂದಿತ್ತು ಎಂದಾದರೆ ಮಳೆ ಬಂದ ಜಾಗದಲ್ಲಿಯೇ ಸೌಜನ್ಯಾಳನ ರೇಪ್ ಆಗಿದ್ದು ನಿಜವೇ ಆಗಿದ್ದರೆ ಯಾಕೆ ಸೌಜನ್ಯಾಳ ದೇಹ ಒದ್ದೆಯಾಗಿರಲಿಲ್ಲ? ಯಾಕೆ ಸೌಜನ್ಯಾಳ ಸ್ಕೂಲ್ ಬ್ಯಾಗ್ ಒದ್ದೆಯಾಗಿರಲಿಲ್ಲ? ಯಾಕೆ ಸೌಜನ್ಯಾಳ ಪುಸ್ತಕಗಳ ಹಾಳೆಗಳು ಒದ್ದೆಯಾಗಿರಲಿಲ್ಲ? ಅದರ ಅರ್ಥ ಈ ಕಿರಾತಕರು ಎಲ್ಲೋ ತೆಗೆದುಕೊಂಡು ಹೋಗಿದ್ದಾರೆ ಆ ಒಂದು ದೇಹವನ್ನು. ತಮಗೆ ಇಷ್ಟ ಬಂದ ರೀತಿಯಲ್ಲಿ ಆ ದೇಹದ ಮೇಲೆ ಇಷ್ಟಾರ್ಥ ತೀರಿಸಿಕೊಂಡಿದ್ರು ಅಂತ ಅರ್ಥ. ತಮ್ಮ ಕಾಮದ ದಾಹ ಮುಗಿದ ಮೇಲೆ ತುಟಿಯ ತುದಿಯಲ್ಲಿ ಅಡಗಿ ಕೂತ ಜೊಲ್ಲನ್ನು ಒರೆಸಿ ಆ ದೇಹವನ್ನು ಕಾಡಲ್ಲಿ ಬಿಸಾಕಿದ್ರು ನಾಯಿಗಳು. ಆ ನಾಯಿಗಳು ಯಾರು ಅಂತ ಸಮೀರ್ ಈಗ ಸಾಕ್ಷಿನಾಶ ಕಂಟೆಂಟ್ನಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಹೆಂಗೆ ಕೊಡ್ತೀರಿ? ಉತ್ತರ ಸಿಗಲೇಬೇಕು. ನಿರಂತರ ಸುದ್ದಿ ಪ್ರಸಾರ ಮಾಡಿದ್ವಿ. ನಿರಂತರ ಓತಪ್ರೋತವಾಗಿ ಗಂಟಲಿನ ನೀರು ಒಣಗಿದ್ರೂ ಪರವಾಗಿಲ್ಲ, ಸೌಜನ್ಯಾಳ ಪರ ಧ್ವನಿ ಎತ್ತಬೇಕು ಅಂತ ಆಸೆ. ವೀವರ್ಸ್ ಬರಲಿ, ಸಾವಿರಾರು ಕಾಮೆಂಟ್ಗಳು ಬರಲಿ, ಪರ ವಿರೋಧ ಚರ್ಚೆಯಾಗಲಿ, ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಲಿ ಅಂತ ಯಾರೂ ಬಯಸಲ್ಲ. ಮಾಧ್ಯಮದ ಅಸಲಿ ಧರ್ಮವನ್ನು ನಾವು ಮೆರೆದ್ವಿ. ಮಾಧ್ಯಮದ ಅಸಲಿ ಜವಾಬ್ದಾರಿಯನ್ನು ನಾವು ಎತ್ತಿ ಹಿಡಿದ್ವಿ. ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಕೂಗಿ 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 ಗಂಟ್ಲು ಹರ್ಕಂಡ್ವಿ. ಏನೇನು ಕಾಮೆಂಟ್ಗಳು, ಎಷ್ಟು ಕಾಲುಗಳು. ನಾವು ಯಾವ ಶ್ರದ್ಧಾ ಕೇಂದ್ರಕ್ಕೂ ಕೂಡ ಅವಹೇಳನ ಮಾಡುವಂತಹ ಪ್ರಯತ್ನ ಪಟ್ಟಿಲ್ಲ. ಭಾರತದ ಭೂಮಿಯ ಮೇಲೆ ಇರುವಂತಹ ಪ್ರತಿ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೂ ಕೂಡ, ಭಾರತದ ಎಲ್ಲ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಅದರದೇ ಆದಂತಹ ಅಭಿಮಾನ ಗೌರವಗಳಿದೆ. ಅದಕ್ಕೆ ಧಕ್ಕೆಯಾಗಬಾರದು. ಈಗ ಸಾಕ್ಷಿನಾಶ ಸಮೀರ್ ವಿಡಿಯೋ 2 ಅಥವಾ ಸಮೀರನ ಎಪಿಸೋಡ್ 2 ಈ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಅಶ್ವಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಖಂಡಿತ. ಸಮೀರನ ಒಂದು ವಿಡಿಯೋ ಕರ್ನಾಟಕದ ಯೂಟ್ಯೂಬ್ ಇತಿಹಾಸಕ್ಕೆ ಬೆಂಕಿ ಇಟ್ಟಂತಾಗಿತ್ತು. ಆದ್ರೆ ಈಗ ಸಾಕ್ಷಿ ನಾಶ ಎನ್ನುವಂಥ 2ನೇ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ನಿಮಗನ್ಸುತ್ತಾ ಇದರ ಹಿಂದೆ ಒಂದು ವರ್ಗ ಕೆಲಸ ಮಾಡ್ತಾ ಇದೆ, ಅಥವಾ ಯಾರೋ ಬರೆದ ಸ್ಕ್ರಿಪ್ಟಿಗೆ ಸಮೀರ್ ನಟನೆ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವೂ ಕೂಡ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಶ್ವಥ್? ಸಾಹಿಲ್, ಈಗಾಗಲೇ ರಾಜ್ಯದಲ್ಲಿ ಹಲ್ಲೋಲ ಕೊಲ್ಲೋಲ ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ ಯಾವುದಾದ್ರೂ ಒಂದಿದೆ ಅಂತಂದ್ರೆ ಅದು ಸೌಜನ್ಯ ಅವರ ಅತ್ಯಾಚಾರ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂತ ಸಮೀರ್ MD ಈಗಾಗಲೇ ಸುಮಾರು 40 ನಿಮಿಷಗಳ ಕಾಲ ಇರುವಂತಹ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿತ್ತು ಯೂಟ್ಯೂಬ್ ಅಲ್ಲಿ. ಆ ಒಂದು ವಿಡಿಯೋ ವೈರಲ್ ಆದ ನಂತರ ಮತ್ತಷ್ಟು ಅಂದ್ರೆ ಬೇರೆ ರೀತಿಯಾದಂತಹ ಒಂದು ಅಂದ್ರೆ ತಿರುವನ್ನ ಈ ಒಂದು ಪ್ರಕರಣ ಈಗ ಪಡಿತಾ ಇರುವಂತದ್ದು. ಈಗಾಗಲೇ ಈ ಒಂದು 40 ನಿಮಿಷಗಳ ಕಾಲ ಒಂದು ವಿಡಿಯೋ ಐತಲ್ಲ, ಆ ಒಂದು ವಿಡಿಯೋ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಒಂದು ವಿಡಿಯೋ. ಜೊತೆಗೆ ಇಡೀ ರಾಜ್ಯದ ಜನ ಆ ವಿಡಿಯೋವನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಸೌಜನ್ಯ ಅವರಿಗೆ ಅನ್ಯಾಯ ಆಗಿದೆ, ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಕೂಡ ಆಗಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಈಗ ಬಂದಿರುವಂತಹದ್ದು. ಈಗ ಅದರ ಅಪ್ಡೇಟ್ ಅಂದ್ರೆ ಅದರ ಮುಂದಿನ ವರ್ಷನ್ ನೋಡೋದಾದ್ರೆ ಈಗಾಗಲೇ ದೂತ ಸಮೀರ್ ಅವರು ಮತ್ತೊಂದು ವಿಡಿಯೋವನ್ನ ಈಗ
ಬಿಟ್ಟಿರುವಂತಹದ್ದು. ಆ ಒಂದು ವಿಡಿಯೋದ ತುಣುಕು ಸುಮಾರು 16 ನಿಮಿಷ 51 ಸೆಕೆಂಡ್ಗಳು ಇರುವಂತಹ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಸಾಕ್ಷಿ ನಾಶದ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ನಾನೀಗ ಕಂಪ್ಲೀಟ್ ಆಗಿ ಅದನ್ನ 16 ನಿಮಿಷ 51 ಸೆಕೆಂಡ್ ನಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಅಂಶಗಳನ್ನ ದೂತ ಸಮೀರ್ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನೋಡಿದರೆ, ಮೊದಲಿಗೆ ಸಂತೋಷ್ ರಾವ್ ಅವರ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರ ಪಾತ್ರ ಏನು, ಹಾಗೆ ಸೌಜನ್ಯ ಅವರ ತಾಯಿ ಒಂದು ಬೈಟ್ ಅನ್ನು ಕೂಡ ಅಲ್ಲಿ ಪ್ಲೇ ಮಾಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜಸ್ಟ್ ಒಂದು 30 ಸೆಕೆಂಡ್ಸ್ ಅವರು ಕೂಡ ಮಾತನಾಡಿದ್ದಾರೆ. ಅದಾದ ನಂತರ ಸಂತೋಷ್ ರಾವ್ ಅವರ ಈ ಒಂದು ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರ ಪಾತ್ರ ಏನು, ಜೊತೆಗೆ ಸಂತೋಷ್ ರಾವ್ ಅವ್ರನ್ನ ಸಿಗಾಕ್ಲಿಕ್ಕೆ ಪೊಲೀಸರು ಒಂದು ಟೆಂಟ್ ಅನ್ನು ಕೂಡ ಆ ಒಂದು ಜಾಗದಲ್ಲಿ, ಕೊಲೆಯಾದಂತಹ ಒಂದು ಜಾಗದಲ್ಲಿ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಸಮೀರ್ ಅವರು ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಬ್ರೈನ್ ಮ್ಯಾಪಿಂಗ್ ಕೂಡ ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದರೆ, ಜೊತೆಗೆ ಪೊಲೀಸರು ಇಲ್ಲಿ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಕೂಡ ಮಾಡಿಲ್ಲ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಆ ಒಂದು ಸಾಕ್ಷಿ ನಾಶ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ರವಿ ಪೂಜಾರಿ ಯಾರು ಅಂತಂದ್ರೆ, ಈ ಸೌಜನ್ಯ ಪ್ರಕರಣದಲ್ಲಿ 5 ಆರೋಪಿಗಳಿದ್ರಲ್ಲ, 5 ಆರೋಪಿಗಳಲ್ಲಿ ರವಿ ಪೂಜಾರಿ ಕೂಡ ಒಬ್ಬ. ಸೊ ರವಿ ಪೂಜಾರಿ ಅವರ ಸಾವು ಹೇಗಾಯ್ತು, ಅವರ ಒಂದು ಸಾವಿನ ಬಗ್ಗೆನೂ ಕೂಡ ದೂತ ಸಮೀರ್ ಅವರು ಉಲ್ಲೇಖ ಮಾಡಿರುವಂತು. ಜೊತೆಗೆ ಒಂದು ಮೇಜರ್ ಸಾಕ್ಷಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಮೇಜರ್ ಸಾಕ್ಷಿ ಬಂದ್ಬಿಟ್ಟು ವಾರಿಜ್ ಅವರ ಹತ್ಯೆ ಹೇಗಾಯ್ತು, ವಾರಿಜ್ ಅವರ ಒಂದು ಮೃತದೇಹ ಒಂದು ಬಾವಿಯಲ್ಲಿ ಸಿಗುತ್ತೆ. ಸೊ ಆ ಬಾವಿಯಲ್ಲಿ ಹೇಗೆ ಅಂದ್ರೆ ಆ ಒಂದು ವಾರಿಜ್ ಅವರ ಸಾವು ಹೇಗಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಸಾಕ್ಷಿ ನಾಶ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಗೋಪಾಲಕೃಷ್ಣ ಅನ್ನೋರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿರೋದು. ಗೋಪಾಲಕೃಷ್ಣ ಯಾರು ಏನು ಎನ್ನೋದ್ರ ಬಗ್ಗೆನೂ ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರೋದು. ಜೊತೆಗೆ ಪ್ರಶಾಂತ್ ಅವರ ಒಂದು ಕೊಲೆ ಹೇಗಾಯ್ತು, ಪ್ರಶಾಂತ್ ಅವರು ಯಾರು ಏನು ಎನ್ನೋದ್ರ ಬಗ್ಗೆ ಕೂಡ ಆ ಒಂದು ವಿಡಿಯೋದಲ್ಲಿ ಉಲ್ಲೇಖ ಆಗಿರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ದಿನೇಶ್ ಸೌಜನ್ಯ ಕೇಸಲ್ಲಿ ಸಾಕ್ಷಿಯಾಗಿದ್ದಂತಹ ದಿನೇಶ್ ಅವರು ರೋಡ್ ಆಕ್ಸಿಡೆಂಟ್ ಅಲ್ಲಿ ಹೇಗೆ ಸತ್ರು, ಮತ್ತೆ ಆ ರೋಡ್ ಆಕ್ಸಿಡೆಂಟ್ ಮಾಡಿದಂತಹ ವ್ಯಕ್ತಿಗಳನ್ನ ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರ, ಮತ್ತೆ ರೋಡ್ ಆಕ್ಸಿಡೆಂಟ್ ಗೆ ಬಳಸಿದಂತಹ ಬೊಲೆರೋ ವೆಹಿಕಲ್ ಅದ್ರ ಬಗ್ಗೆ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರ, ಅದು ಆ ಬೊಲೆರೋ ವೆಹಿಕಲ್ ಯಾರ್ದು, ಯಾರಿಗೆ ಸೇರಿತು, ಯಾವ ಕಾರಣಕ್ಕೋಸ್ಕರ ದಿನೇಶ್ ಅವ್ರನ್ನ ಹತ್ಯೆ ಮಾಡಿದ್ರು, ಆ ವಿಚಾರದ ಬಗ್ಗೆನೂ ಕೂಡ ಸಮೀರ್ ಅವರು ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಹರೀಶ್ ಮಡಿವಾಳ ಅವರ ಒಂದು ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಹರೀಶ್ ಮಡಿವಾಳ ಯಾರಪ್ಪ ಅಂತಂದ್ರೆ, ಸೌಜನ್ಯ ಅವರು ಸ್ಕೂಲ್ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಸೌಜನ್ಯ ಅವರನ್ನ ಫಾಲೋ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ನೋಡಿದಂತಹ ವ್ಯಕ್ತಿಯೇ ಹರೀಶ್ ಮಡಿವಾಳ. ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹರೀಶ್ ಮಡಿವಾಳ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ಕಾಣೆಯಾಗಿರುವಂತದ್ದು. ಆ ಸ್ಟೇಟ್ಮೆಂಟ್ ಪ್ರಕಾರನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಆ 16 ನಿಮಿಷ 51 ಸೆಕೆಂಡ್ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಆನೆ ಮಾವುತನ ಕೇಸ್ ಬಗ್ಗೆನೂ ಕೂಡ ವಿಚಾರಣೆ ಮಾಡಿರುವಂಥದ್ದು. ಜೊತೆಗೆ ಅವರಿಗೆ ಅಂದ್ರೆ ಈ ಹಿಂದೆ 40 ನಿಮಿಷಗಳ ಆ ವಿಡಿಯೋ ಫುಟೇಜ್ ಇತ್ತು. ಆ ಒಂದು ವಿಡಿಯೋ ಫುಟೇಜ್ ಸಂಬಂಧಪಟ್ಟಂಗೆ ಅಂದ್ರೆ ಸಮೀರ್ ಅವರಿಗೆ ಇಷ್ಟು ಕೋಟಿ ಹಣ ಬಂತು, ಇಷ್ಟು ಲಕ್ಷ ಹಣ ಬಂತು, ಇಷ್ಟು ಬಂತು, ಅಷ್ಟು ಬಂತು ಅಂತ ಹೇಳಿ ಎಲ್ಲಾ ಪ್ರತಿಯೊಬ್ರು ಕೂಡ ಮಾತನಾಡ್ತಿದ್ರು. ಸೊ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಈ 16 ನಿಮಿಷ 51 ಸೆಕೆಂಡ್ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅಂದ್ರೆ ಓವರ್ ಆಲ್ ಸಾರಾಂಶ ನೋಡೋದಾದ್ರೆ ಈ ಒಂದು ಸೌಜನ್ಯ ಅವರ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಹೇಗೆ ನಾಶ ಮಾಡಿದ್ರು, ಸಾಕ್ಷಿಗಳನ್ನ ಹೇಗೆ ಇವರು ಕೊಂದಾಕ್ಬಿಟ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೊಟ್ಟಿರುವಂತಹದ್ದು. ಸಾಹಿಲ್, ಒಂದು ಕಡೆ ಮೊದಲ ವಿಡಿಯೋ ಧರ್ಮಸ್ಥಳ ಹಾರರ್ ಎನ್ನುವಂತಹ ವಿಡಿಯೋ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಟೌಲ್ ಬಜಾರ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಅದಾದ ನಂತರ ಆ ಒಂದು FIR ಗೆ ತಡೆಯಾಜ್ಞೆ ಬರುತ್ತೆ. ಈಗ ಈತ ಎರಡನೇ ವಿಡಿಯೋವನ್ನು ಬಿಟ್ಟಿದ್ದಾನೆ. ತಡೆಯಾಜ್ಞೆ ಬಂದಿರತಕ್ಕಂತಹದ್ದು ಮೊದಲ ವಿಡಿಯೋಗೆ. ಒಂದು ವೇಳೆ ಈ ಸಾಕ್ಷಿ ನಾಶ ಎನ್ನುವಂತಹ ವಿಡಿಯೋ ಕೂಡ ನಾಳೆ ದಿನ ಸ್ವಯಂ ಪ್ರೇರಿತ ಕೇಸು ದಾಖಲಾಗೋ ಮಟ್ಟಕ್ಕೆ ಹೋಗಬಹುದಾ? ಹೇಗೆ ಅಶ್ವಥ್? ಖಂಡಿತ ಸಾಹಿಲ್, ಈಗಾಗಲೇ ಈ ಒಂದು ಪ್ರಕರಣ ನಿಜಕ್ಕೂ ತುಂಬಾ ಘೋರ ಪ್ರಕರಣ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಈ ಒಂದು ಪ್ರಕರಣವನ್ನ ಒಂದು ವರ್ಗ ಇದನ್ನ ಬೂಸ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ, ಯಾರ್ಯಾರು ತಪ್ಪಿತಸ್ಥರೇ, ಅವರು ನಿಜವಾಗ್ಲೂ ಕೂಡ ಅವರಿಗೆ ಶಿಕ್ಷೆ ಆಗಿದೆಯಾ, ಒಂದು ವೇಳೆ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಅವ್ರನ್ನ ಹೇಗೆ ಲಾಕ್ ಮಾಡಬೇಕು ಅನ್ನೋದು ಒಂದು ವರ್ಗ. ಆದ್ರೆ ಮತ್ತೊಂದು ವರ್ಗ ಏನಂತಂದ್ರೆ ಈ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಸ್ಬೇಕು. ಅಂದ್ರೆ
ಈಗಾಗಲೇ ಈ ಪ್ರಕರಣ ಸುಮಾರು 12-13 ವರ್ಷಗಳ ಹಿಂದಿನ ಪ್ರಕರಣ. ಹಿಂದಿನ ಪ್ರಕರಣಕ್ಕೂ ಕೂಡ ಅಂದ್ರೆ 12 ವರ್ಷ ಹಿಂದಿನ ಪ್ರಕರಣಕ್ಕೂ ಕೂಡ ಇವತ್ತು ಕೂಡ ಜೀವಂತವಾಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಆ ಒಂದು ಭಾಗದ ಹೋರಾಟ ಏನಿದೆಯಲ್ಲ, ಆ ಒಂದು ಭಾಗದ ಹೋರಾಟವೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗಾಗಲೇ ಸಮೀರ್ ಅವರ ವಿರುದ್ಧ ನೀವು ಹೇಳಿದಂಗೆ ಮೊದಲ ವಿಡಿಯೋ ಬಂದಂತಹ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಸುಮೋಟೋ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಸೊ ಆ ಒಂದು ಸುಮೋಟೋ ಕೇಸಿಗೆ ಸಂಬಂಧಪಟ್ಟಂತೆ ಆ ಸಮೀರ್ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ, ಗಿರೀಶ್ ಮಕ್ಕಣ್ಣನವರಾಗಿರ್ಬೋದು, ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಸಮೀರ್ಗೆ ಏನೂ ಆಗದಂತೆ ನೋಡ್ಕೊಂಡ್ರು. ಅಂದ್ರೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಅವರನ್ನ ಅರೆಸ್ಟ್ ಮಾಡಲೇಬಾರದು ಅನ್ನೋ ಒಂದು ಆ ರೀತಿಯಾದಂತಹ ಒಂದು ಆದೇಶವನ್ನು ಕೂಡ ತಗೊಂಡ್ಬಂದ್ರು. ಸೊ ಎಲ್ಲ ಒಂದ್ ಕಡೆ ಸಮೀರ್ ಆ ಒಂದು ವಿಡಿಯೋ ಬಿಟ್ಟಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅವರು ಸೇಫ್ ಆದ್ರು. ಸೊ ಈಗ ಎರಡನೇ ವಿಡಿಯೋ ಕೂಡ ಬಿಟ್ಟಿರುವಂತದ್ದು. ಎರಡನೇ ವಿಡಿಯೋದಲ್ಲೂ ಕೂಡ ಸಾಕ್ಷಿ ನಾಶಗಳ ಬಗ್ಗೆ ಆ ಒಂದು ವಿಡಿಯೋ ಇರುವಂತದ್ದು. ಸೊ ಹಾಗಾಗಿ ಸಾಕ್ಷಿ ನಾಶಗಳಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಅವರ ಬಳಿ ಏನ್ ದಾಖಲಾತಿಗಳಿದಾವೆ, ನಾಳೆ ದಿನ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನ ಹಾಕೊಂಡಂತಹ ಪೊಲೀಸರು ಕೂಡ ಸಮೀರ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಲೇಬಹುದು. ಯಾಕೆಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ದಾಖಲಾತಿಗಳೇನಿದಾವೆ ಅದನ್ನು ನೀವು ಕೊಡಿ ಅಂತ ಹೇಳಿಕೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡಬಹುದು. ಆದ್ರೆ ಇಲ್ಲಿ ಸಮೀರ್ ಅವರು ಯಾವುದೇ ಒಂದು ವಿಡಿಯೋವನ್ನ ಮಾಡಬೇಕಾದ್ರೆ ಅವರು ಕಂಪ್ಲೀಟ್ ಆಗಿ ಒಂದು ಕೇಸ್ ಸ್ಟಡಿ ಮಾಡಿರ್ತಾರೆ. ಜೊತೆಗೆ ಅವರಿಗೆ ಎಲ್ಲವೂ ಕೂಡ ಎಲ್ಲ ದಾಖಲಾತಿಗಳು ಕೂಡ ಇದ್ದ ಮೇಲೇನೆ ಅವರು ಈ ಒಂದು ವಿಡಿಯೋವನ್ನ ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಕೂಡ ಬಹಳ ರೋಚಕ ಅನ್ಬೋದು. ಯಾಕೆಂತಂದ್ರೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ಬೇಕು ಅಂತೇಳಿ ಈಗಾಗಲೇ ಇಡೀ ರಾಜ್ಯದ ಜನ ಒಂದು ಕಡೆ ಹೋರಾಟವನ್ನ ಮಾಡ್ಕೊಂಡ್ ಬಂದಿರುವಂತಹದ್ದು. ಆದ್ರೆ ಇಲ್ಲಿ ನಿಜಕ್ಕೂ ಅವರಿಗೆ ಕ್ರಮ ಆಗುತ್ತಾ, ಕ್ರಮ ಜರುಗುತ್ತಾರೆ? ಯಾಕೆಂತಂದ್ರೆ ಇಲ್ಲಿ ಯಾರು ಈ ಒಂದು ಪ್ರಕರಣವನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು? ಈಗಾಗಲೇ ಸಿಬಿಐ ಕೂಡ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಹೈಕೋರ್ಟ್ ಕೂಡ ಅಂದ್ರೆ ಹೈಕೋರ್ಟ್ ಅಲ್ಲೂ ಕೂಡ ಈ ಒಂದು ಕೇಸ್ ಕ್ವಾಶ್ ಆಗುವಂತ ಆ ಒಂದು ಹಂತಕ್ಕೂ ಕೂಡ ಬಂದಿರುವಂತದ್ದು. ಸೊ ಹಾಗಾಗಿ ಇಲ್ಲೆಲ್ಲವೂ ಕೂಡ ತನಿಖಾ ಸಂಸ್ಥೆಗಳನ್ನ ಯಾವ್ಯಾವ ತನಿಖಾ ಸಂಸ್ಥೆಗಳು ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ತೋ, ಸೊ ತನಿಖೆ ಮಾಡಿದಂತಹ ತನಿಖಾ ಸಂಸ್ಥೆಗಳೆಲ್ಲವೂ ಕೂಡ ಈ ಒಂದು ಕೇಸ್ಗೆ ಈಗ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಈ ಕೇಸಲ್ಲಿ ನ್ಯಾಯಯುತವಾದಂತಹ ಒಂದು ತನಿಖೆ ಆಗಿಲ್ಲ. ತಪ್ಪಿತಸ್ಥರು ಕೂಡ ಇನ್ನು ಆರಾಮಾಗಿ ಹೊರಗಡೆ ಇದ್ದಾರೆ. ಎಲ್ಲ ಒಂದ್ ಕಡೆ ನಿರಪರಾಧಿಗೆ ಶಿಕ್ಷೆ ಆಯ್ತು ಅನ್ನೋ ಒಂದು ಮಟ್ಟದಲ್ಲಿ ಈಗ ಒಂದು ವರ್ಗ ಈಗ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬಂದಿರುವಂತದ್ದು. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಜಯ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಶ್ವಥ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸಮೀರ್ ಮಾಡಿರ್ತಕ್ಕಂತಹ ಸಾಕ್ಷಿ ನಾಶ ಎನ್ನುವಂತಹ ಟೈಟಲ್ ಆಡಿಯ ಎರಡನೇ ವಿಡಿಯೋ ಈಗ ಬಿಡುಗಡೆಯಾಗಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಶ್ವಥ್ ಕೊಡ್ತಾ ಹೋದ್ರು. ಹಂತ ಹಂತವಾಗಿ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಎನ್ನುವಂತಹ ಅರ್ಥದಲ್ಲಿ ಆ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಸವಿಸ್ತಾರವಾದಂತಹ ವಿಡಿಯೋಗಳು ಕೂಡ ಅಥವಾ ವಿಚಾರಗಳು ಕೂಡ ಆ ಎರಡನೇ ವಿಡಿಯೋದಲ್ಲಿ ಅಡಗಿರುವಂತಹದ್ದು. ಸೌಜನ್ಯಾಳನ್ನ ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿದೆ. ಅದಾದ ನಂತರ ಕೊಂದವರ ಪತ್ತೆ ಸಿಗದಂತೆ ಸಾಕ್ಷಿ ನಾಶ ಮಾಡಲಾಗಿದೆ. ಆರಂಭದಲ್ಲಿ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ 2 ದಿನದ ತನಿಖಾಧಿಕಾರಿಯಾಗಿದ್ದಂತಹ ಯೋಗೇಶ್ ಆ ತನಿಖೆಯನ್ನ ಸರಿಯಾದ ರೂಪದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಮಾಡಿಲ್ಲ. ಆ ಗೋಲ್ಡನ್ ಅವರ್ನಲ್ಲಿ ಸಿಗಬಹುದಾಗಿದ್ದ ಸಾಕ್ಷ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹ ಮಾಡೋದ್ರಲ್ಲಿ ಅಕ್ಷರಶಃ ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪದ ಮಧ್ಯೆ ಹಂತ ಹಂತವಾಗಿ ಸಾಕ್ಷಿಗಳನ್ನು ಹೇಗೆ ನಾಶ ಮಾಡಲಾಯಿತು, ಮಾವುತನ ಕೊಲೆ ಪ್ರಕರಣ ಯಾಕಾಯಿತು, ಮಾವುತನ ತಂಗಿಯನ್ನ ಯಾಕೆ ಅತ್ಯಾಚಾರ ಮಾಡಲಾಯಿತು, ವೇದವಲ್ಲಿ, ಹೀಗೆ ಸಾಕಷ್ಟು ಜನರ ಹತ್ಯೆಗಳಾಗಿದ್ದಾವೆ. ಯಾಕೆ ಪಾಂಗಳ ಭಾಗದಲ್ಲಿ ಇತ್ತೀಚೆಗೆ ಕೊಲೆಗಳಾಗ್ತಾ ಇಲ್ಲ? ಸೌಜನ್ಯಾಳ ಹೋರಾಟ ಯಾವಾಗ ತೀವ್ರತೆಯನ್ನು ಪಡೆದುಕೊಳ್ತೋ, ಸೌಜನ್ಯಾಳ ಹೋರಾಟಕ್ಕೆ ಯಾವಾಗ ಜೀವ ಬಂತೋ, ಸೌಜನ್ಯಾಳ ಹೋರಾಟ ಅಲ್ಲಲ್ಲಿ ಕಾಣ ಸಿಕ್ತೋ, ಸೌಜನ್ಯಾಳ ಪರ ಹೋರಾಟ ಅಲ್ಲಲ್ಲಿ ಮಾಡಲಾಯಿತು, ಸೌಜನ್ಯಾಳ ಪರ ಪ್ರತಿಭಟನೆಗಳು ಶುರುವಾಯಿತು, ರ್ಯಾಲಿಗಳು ಶುರುವಾಯಿತು, ಬ್ಯಾಕ್ ಟು ಬ್ಯಾಕ್ ಸಭೆಗಳು ಶುರುವಾಯಿತು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ನೇತೃತ್ವದಲ್ಲಿ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ಧರಣಿಗಳು ಶುರುವಾದವು. ಅದಾದ ನಂತರ
ಯಾಕೆ ಪಾಂಗಳ ಭಾಗಗಳಲ್ಲಿ ಕೊಲೆಗಳ ಸಂಖ್ಯೆಗಳು ಕಮ್ಮಿ ಆಯಿತು? ಅತ್ಯಂತ ಪ್ರಮುಖವಾದಂತಹ ಪಾಯಿಂಟ್ಗಳಿದು. ಸೌಜನ್ಯಾಳನ್ನ ಭೀಕರವಾಗಿ ಕೊಲೆಯಾಗುವುದಕ್ಕೂ ಮೊದಲ ವರ್ಷಗಳಲ್ಲಿ ಅಂದರೆ 2011, 10, 9, 8 ಹೀಗೆ 2001ರಿಂದ ಹಿಡಿದು ಫ್ರಮ್ 2001 ಟು 2012 ಈ ಎಡೆಯಲ್ಲಿ ಅಲ್ಲಿ ಕೊಲೆಗಳು 400ಕ್ಕೂ 20 ಕೊಲೆಗಳಾಗಿದೆ ಎನ್ನುವಂತಹದ್ದು ಆರೋಪ. ಯಾಕೆ ಆ ಕೊಲೆಗಳು ಮತ್ತೆ ಆಗಲಿಲ್ಲ? ಮತ್ತೆ ಯಾಕೆ ಕೊಲೆಗಳಾಗಲಿಲ್ಲ? ಅದರ ಅರ್ಥ ಕೊಲೆಗಳಾಗಬೇಕು ಅಂತಲ್ಲ, ಕೊಲೆಗಳನ್ನು ಪ್ರೇರಣೆ ಮಾಡ್ತಾ ಇರುವಂತಹದ್ದು ಅಲ್ಲ. ಆದರೆ ಇಲ್ಲಿ ಆದಂತಹ ಬದಲಾವಣೆಗಳು ನೋಡಿ. ಸೌಜನ್ಯಾಳ ಹೋರಾಟಗಳು ತೀವ್ರತೆಯನ್ನು ಪಡೆದುಕೊಳ್ತು. ಅಲ್ಲಲ್ಲಿ ಜನ ನಿಂತುಕೊಂಡು ಬಾಯ್ ಬಡ್ಕಳಕ್ಕೆ ಶುರು ಮಾಡಿದ್ರು. ನಮ್ಮ ಮಗಳ ಕಂದಮ್ಮಳ ಅತ್ಯಾಚಾರಿಗಳನ್ನು ಹಿಡಿಬೇಕು ಎನ್ನುವಂಥ ಒತ್ತಡಗಳು ಹೆಚ್ಚಾಯಿತು. ಗೃಹ ಸಚಿವರು ಆಗ BJPನೇ ಆಡಳಿತದಲ್ಲಿ ಇದ್ದಂತಹದ್ದು ಆರ್ ಅಶೋಕ್ಗೆ ಆ ಸಂದರ್ಭದ ಗೃಹ ಸಚಿವರು ಆರ್ ಅಶೋಕ್, ಈಗಿನ ವಿಪಕ್ಷ ನಾಯಕರು ಯಾರಿದ್ದಾರೋ ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅದರ ಗೃಹ ಇಲಾಖೆಯ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಪ್ರತಿಭಟನೆಗಳು ಕೂಡ ಭುಗಿಲೇಳೋದಕ್ಕೆ ಶುರುವಾಯಿತು. ಪ್ರತಿಭಟನೆ, ಅಹೋರಾತ್ರಿ ಧರಣಿಗಳು ಎಲ್ಲವೂ ಶುರುವಾಗಿತ್ತು. ಅದಾದ ನಂತರ ಕೊಲೆಗಳ ಸಂಖ್ಯೆಯೂ ಕೂಡ ಕಡಿಮೆಯಾಯಿತು ಎನ್ನುವಂತಹದ್ದು ಸೌಜನ್ಯಾಳ ಪರ ಹೋರಾಟಗಾರರ ಭಯಾನಕ ಆರೋಪ.